ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಈಗ ನಾವು ಶ್ರೀಮದ್ ಭಾಗವತದಲ್ಲಿ 1ನೇ ಸ್ಕಂದದ 18ನೇ ಅಧ್ಯಾಯದಲ್ಲಿದ್ದೇವೆ. 18ನೇ ಅಧ್ಯಾಯದಲ್ಲಿ ಶೃಂಗಿಯು ಪರೀಕ್ಷಿತ ಮಹಾರಾಜನಿಗೆ ಶಾಪವನ್ನು ಕೊಡ್ತಾನೆ. ಆಮೇಲೆ ಆತ ಜೋರಾಗಿ ಅಳುತ್ತಾ ಬೊಬ್ಬೆ ಇಡುತ್ತಾ ತನ್ನ ತಂದೆಯ ಎದುರಿಗೆ ಬಂದು ನಿಲ್ತಾನೆ. ಧ್ಯಾನ ಸಮಾಧಿಯಲ್ಲಿ, ಯೋಗ ಸಮಾಧಿಯಲ್ಲಿ ಇದ್ದಂತಹ ಶಮೀಕ ಋಷಿ ಮಗನ ಈ ರೋದನೆಯನ್ನು ಕೇಳಿ ನಿಧಾನವಾಗಿ ಕಣ್ಣನ್ನು ತೆರೆದು ತನ್ನ ಕೊರಳಲ್ಲಿದ್ದಂತಹ ಸತ್ತ ಹಾವನ್ನು ನೋಡ್ತಾನೆ. ಹಾಗೆ ಆ ಹಾವನ್ನು ಪಕ್ಕಕ್ಕೆ ಎಸೆದು ತನ್ನ ಮಗನಲ್ಲಿ ಅವನ ಅಳುವಿನ ಕಾರಣವನ್ನು ಕೇಳುತ್ತಾನೆ. ಆಗ ಶೃಂಗಿ ನಡೆದಂತಹ ಎಲ್ಲ ವಿಷಯವನ್ನು ಆತನಿಗೆ ಹೇಳುತ್ತಾನೆ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕಗಳನ್ನು ಈಗ ನೋಡ್ತಾ ಹೋಗೋಣ. ಇವತ್ತಿನ ಶ್ರೀಮದ್ ಭಾಗವತದ ಶ್ಲೋಕ 1ನೇ ಸ್ಕಂದದ 18ನೇ ಅಧ್ಯಾಯದ 41ನೇ ಶ್ಲೋಕದಿಂದ ಪ್ರಾರಂಭ ಆಗ್ತದೆ. ನಿಶಮ್ಯ ಶಪ್ತಮತದರ್ಹಂ ನರೇಂದ್ರಂ ಸಬ್ರಾಹ್ಮಣೋ ನಾತ್ಮಜಮಭ್ಯನಂದತ್ ಅಹೋ ಬತಾಂ ಹೋ ಮಹದದ್ಯತೆ ಕೃತಮಲ್ಪೀಯಸಿ ದ್ರೋಹ ಉರುರ್ದಮೋಧೃತಃ. ಸಕಲ ಮಾನವರಲ್ಲಿ ಶ್ರೇಷ್ಠನಾಗಿದ್ದ ರಾಜನು ಶಿಕ್ಷಾರ್ಹನಲ್ಲವಾಗಿದ್ದರೂ ತನ್ನ ಮಗನಿಂದ ಶಪಿತನಾದನು ಎಂಬುದನ್ನು ತಂದೆಯು ತನ್ನ ಕುಮಾರನಿಂದ ಕೇಳಿದನು. ಋಷಿಯು ಮಗನನ್ನು ಅಭಿನಂದಿಸಲಿಲ್ಲ, ಬದಲಾಗಿ ಹೀಗೆ ಹೇಳುತ್ತಾ ಪಶ್ಚಾತ್ತಾಪ ಪಡತೊಡಗಿದನು. ಅಯ್ಯೋ, ಎಂತಹ ಮಹಾಪಾಪ ಕಾರ್ಯವು ನನ್ನ ಮಗನಿಂದ ನಡೆಯಿತಲ್ಲ. ಕ್ಷುಲ್ಲಕವಾದ ತಪ್ಪಿಗಾಗಿ ರಾಜನಿಗೆ ಬಹುದೊಡ್ಡ ಶಿಕ್ಷೆಯನ್ನು ನೀಡಲಾಗಿದೆ. ಮನುಷ್ಯ ಜೀವಿಗಳಲ್ಲೆಲ್ಲ ರಾಜನು ಶ್ರೇಷ್ಠನಾದವನು. ಅವನು ದೇವರ ಪ್ರತಿನಿಧಿ. ಯಾವುದೇ ಕಾರ್ಯಕ್ಕಾಗಿಯೂ ಅವನನ್ನು ಶಿಕ್ಷಿಸುವಂತಿಲ್ಲ. ಬೇರೆ ಮಾತುಗಳಲ್ಲಿ ಹೇಳಬೇಕೆಂದರೆ ರಾಜನು ಯಾವುದೇ ತಪ್ಪನ್ನು ಮಾಡಲು ಸಾಧ್ಯವಿಲ್ಲ. ಬ್ರಾಹ್ಮಣನೊಬ್ಬನ ಅಪರಾಧಿ ಪುತ್ರನಿಗೆ ರಾಜನು ಗಲ್ಲು ಶಿಕ್ಷೆಯನ್ನು ಬೇಕಾದರೂ ವಿಧಿಸಬಹುದು. ಹಾಗೆ ವಿಧಿಸಿದಾಗಲೂ ಬ್ರಹ್ಮ ಹತ್ಯೆಯ ಪಾಪಕ್ಕೆ ಅವನು ಪಾತ್ರನಾಗುವುದಿಲ್ಲ. ಒಂದು ವೇಳೆ ರಾಜನು ಯಾವುದಾದರೂ ತಪ್ಪನ್ನು ಮಾಡಿದಾಗಲೂ ಅವನು ಶಿಕ್ಷಾರ್ಹನಾಗುವುದಿಲ್ಲ. ತಪ್ಪು ಚಿಕಿತ್ಸೆಯಿಂದ ಒಬ್ಬ ವೈದ್ಯನು ರೋಗಿಯ ಸಾವಿಗೆ ಕಾರಣನಾದರೂ ಅವನನ್ನು ಕೊಲೆಗಾರನೆಂದು ತೀರ್ಮಾನಿಸಿ ಮರಣದಂಡನೆ ನೀಡಲಾಗುವುದಿಲ್ಲ. ಹೀಗಿರುವಾಗ ಪರೀಕ್ಷಿತ ಮಹಾರಾಜನಂತಹ ಸಜ್ಜನನೂ ಪುಣ್ಯವಂತನೂ ಆದ ದೊರೆಯ ಬಗ್ಗೆ ಹೇಳುವುದೇನು? ವೈದಿಕ ಜೀವನದ ರೀತಿಯಲ್ಲಿ ರಾಜನೊಬ್ಬನು ರಾಜನಾಗಿ ರಾಜ್ಯಭಾರ ನಿರ್ವಹಿಸುತ್ತಿದ್ದರೂ ಆತನಿಗೆ ರಾಜರ್ಷಿಯಾಗಲು ಅಥವಾ ಮಹಾಸಂತನಾಗಲು ಅಗತ್ಯವಾದ ಶಿಕ್ಷಣವನ್ನು ನೀಡಲಾಗುತ್ತದೆ. ಪ್ರಜೆಗಳು ಒಳ್ಳೆಯ ಆಡಳಿತದ ಕಾರಣ ಶಾಂತಿ ಮತ್ತು ನಿರ್ಭಯತೆಯಿಂದ ಜೀವಿಸಲು ರಾಜನೇ ಕಾರಣ. ರಾಜರ್ಷಿಗಳು ತಮ್ಮ ರಾಜ್ಯಭಾರವನ್ನು ಎಷ್ಟು ಚೆನ್ನಾಗಿ ಮತ್ತು ಶುದ್ಧವಾಗಿ ನಡೆಸುವವರೆಂದರೆ ಅವರ ಪ್ರಜೆಗಳು ಅವರನ್ನು ಸಾಕ್ಷಾತ್ ದೇವರೆಂದೇ ಗೌರವಿಸುವರು. ವೇದಗಳಲ್ಲೇ ಇದನ್ನು ಬೋಧಿಸಲಾಗಿದೆ. ರಾಜನನ್ನು ನರೇಂದ್ರ ಅಥವಾ ಮನುಷ್ಯ ಜೀವಿಗಳಲ್ಲಿ ಶ್ರೇಷ್ಠನಾದವನು ಎಂದು ಭಾವಿಸಲಾಗುತ್ತದೆ. ಹೀಗಿರುವಾಗ ಪರೀಕ್ಷಿತ ಮಹಾರಾಜನಂತಹ ದೊರೆಯನ್ನು ಮದಾಂಧನಾದ ಬ್ರಾಹ್ಮಣ ಕುಮಾರನೊಬ್ಬನು ಅರ್ಹ ತೇಜಸ್ಸನ್ನು ಹೊಂದಿದ ಮಾತ್ರಕ್ಕೆ ಶಿಕ್ಷೆಗೆ ಒಳಪಡಿಸಲು ಹೇಗೆ ತಾನೇ ಸಾಧ್ಯ? ಶಮೀಕ ಋಷಿಯಾದರೂ ಒಬ್ಬ ಅನುಭವಿ ಮತ್ತು ಸದ್ಬ್ರಾಹ್ಮಣ. ಆದ್ದರಿಂದ ಅವನು ತನ್ನ ಮೂರ್ಖ ಮಗನ ಕಾರ್ಯವನ್ನು ಅನುಮೋದಿಸಲಿಲ್ಲ. ಅವನ ಕಾರ್ಯಕ್ಕಾಗಿ ವಿಷಾದಿಸತೊಡಗಿದನು. ಸಾಮಾನ್ಯ ನಿಯಮದ ಪ್ರಕಾರ ರಾಜನು ಶಾಪಾತೀತನು. ಹಾಗಿರುವಾಗ ಪರೀಕ್ಷಿತ ಮಹಾರಾಜನಂತಹ ಒಳ್ಳೆಯ ದೊರೆಯ ಬಗ್ಗೆ ಹೇಳುವುದೇನು? ರಾಜನ ತಪ್ಪು ತುಂಬ ಕ್ಷುಲ್ಲಕವಾದದ್ದಾಗಿತ್ತು. ಅವನಿಗೆ ಮರಣ ಒದಗುವಂತೆ ಶಪಿಸಿದುದು ಖಂಡಿತವಾಗಿ ಶೃಂಗಿಯು ಮಾಡಿದಂತಹ ಮಹಾಪಾಪ ಕಾರ್ಯವಾಗಿತ್ತು. ಆದುದರಿಂದಲೇ ಶಮೀಕ ಋಷಿಯು ಇಡೀ ಘಟನೆಯ ಬಗ್ಗೆ ವಿಷಾದಿಸಿದನು. ಮುಂದಿನ ಶ್ಲೋಕ 42ನೇ ಶ್ಲೋಕ. ನವೈಂದ್ರಭಿರ್ನರದೇವಂ ಪರಾಖ್ಯಂ ಸಮ್ಮಾತುಮರ್ಹಸ್ಯ ವಿಪಕ್ವ ಬುದ್ಧೇ ಯತ್ತೇಜಸಾ ದುರ್ವಿಷಹೇಣ ಗುಪ್ತ ವಿಂದಂತಿ ಭದ್ರಾಣ್ಯಕುತೋ ಭಯಾಃ ಪ್ರಜಾಃ. ಎಲೈ ಪುತ್ರನೇ, ನಿನ್ನ ಬುದ್ಧಿಯು ಅಪ್ರಬುದ್ಧವಾದುದು. ಆದುದರಿಂದಲೇ ನಿನಗೆ ಮನುಷ್ಯ ಜೀವಿಗಳಲ್ಲಿ ಶ್ರೇಷ್ಠನಾದ ದೇವೋತ್ತಮ ಪುರುಷನಿಗೆ ಸಮಾನನಾದ ರಾಜನ ಬಗ್ಗೆ ಸರಿಯಾದ ತಿಳುವಳಿಕೆ ಇಲ್ಲ. ಸಾಮಾನ್ಯ ವ್ಯಕ್ತಿಯ ಜೊತೆಗೆ ಅವನಿಗೆ ಸಮಾನ ಎಂಬಂತೆ ರಾಜನನ್ನು ಕಾಣತಕ್ಕದ್ದಲ್ಲ. ರಾಜನ ಅಪಾರ ತೇಜಸ್ಸಿನಿಂದ ರಕ್ಷಿತರಾಗಿ
ರಾಜ್ಯದ ಪ್ರಜೆಗಳು ಸಂಪದ್ಭರಿತರಾಗಿ ಜೀವಿಸುತ್ತಾರೆ. ಮುಂದಿನ ಶ್ಲೋಕ 43ನೇ ಶ್ಲೋಕ. ಅಲಕ್ಷ್ಯಮಾಣೇ ನರದೇವನಾಂನಿ ರಥಾಂಗಪಾಣಾವಯಮಂಗಲೋಕಃ ತದಾ ಹಿ ಚೌರಪ್ರಚುರೋ ವಿನಂಕ್ಷ್ಯತ್ಯರಕ್ಷ್ಯಮಾಣೋ ವಿವರೂಥವತ್ಕ್ಷಣಾತ್. ನನ್ನ ಪ್ರಿಯ ಪುತ್ರನೇ, ರಾಜನು ರಥಚಕ್ರಧಾರಿಯಾದ ಭಗವಂತನನ್ನು ಪ್ರತಿನಿಧಿಸುತ್ತಾರೆ. ರಾಜಪದ್ಧತಿಯು ನಾಶವಾದಾಗ ಇಡೀ ಜಗತ್ತು ಕಳ್ಳಕಾಕರಿಂದ ತುಂಬಿ ಹೋಗುತ್ತದೆ. ಆ ಕಳ್ಳಕಾಕರು ಚದುರಿದ ಕುರಿಗಳಂತಿರುವ ಅರಕ್ಷಿತ ಪ್ರಜೆಗಳನ್ನು ಒಮ್ಮೆಗೆ ನಾಶ ಮಾಡುತ್ತಾರೆ. ಶ್ರೀಮದ್ಭಾಗವತದ ಪ್ರಕಾರ ರಾಜಪದ್ಧತಿಯು ಪರಮಪ್ರಭುವಾದ ದೇವೋತ್ತಮ ಪರಮಪುರುಷನನ್ನು ಪ್ರತಿನಿಧಿಸುತ್ತದೆ. ರಾಜನು ದೇವೋತ್ತಮ ಪರಮಪುರುಷನ ಪ್ರತಿನಿಧಿ ಎಂದು ಹೇಳಲು ಕಾರಣವೆಂದರೆ, ಜೀವಿಗಳ ರಕ್ಷಣೆಗಾಗಿ ರಾಜನು ದೇವರ ಗುಣಗಳನ್ನು ಪಡೆಯುವಂತೆ ತರಬೇತಿ ನೀಡಲಾಗುತ್ತದೆ. ಭಗವಂತನ ನಿಜವಾದ ಪ್ರತಿನಿಧಿಯಾದ ಯುಧಿಷ್ಠಿರ ಮಹಾರಾಜನನ್ನು ಸಿಂಹಾಸನದಲ್ಲಿ ಪ್ರತಿಷ್ಠಾಪಿಸಲು ಭಗವಂತನು ಕುರುಕ್ಷೇತ್ರ ಯುದ್ಧವನ್ನು ಯೋಜಿಸಿದ್ದ. ಉತ್ತಮ ಸಂಸ್ಕಾರ ಹೊಂದಿದ, ಭಕ್ತಿ ಸೇವೆಯಿಂದ ಮತ್ತು ವೀರಭಾವದಿಂದ ಚೆನ್ನಾಗಿ ತರಬೇತಿ ಪಡೆದ ಆದರ್ಶ ರಾಜನು ಪರಿಪೂರ್ಣನಾದ ರಾಜನಾಗಿರುತ್ತಾನೆ. ಅಂತಹ ಏಕಾಧಿಕಾರಿ ಪ್ರಭುತ್ವವು ತರಬೇತಿ ಮತ್ತು ಜವಾಬ್ದಾರಿ ಇಲ್ಲದ ಪ್ರಜಾಪ್ರಭುತ್ವ ಎಂದು ಕರೆಯಲಾಗುವ ಪದ್ಧತಿಗಿಂತ ಎಷ್ಟೋ ಉತ್ತಮ. ಆಧುನಿಕ ಪ್ರಜಾಪ್ರಭುತ್ವದಲ್ಲಿ ಕಳ್ಳರು ಮತ್ತು ದುಷ್ಟರು ವಂಚನೆಯ ಮೂಲಕ ಬಹುಮತ ಗಳಿಸಿ ಆಯ್ಕೆಯಾಗ ಬಯಸುತ್ತಾರೆ. ಹಾಗೆ ಆಯ್ಕೆಯಾದ ದುಷ್ಟರು ಮತ್ತು ಕಳ್ಳರು ಜನಸಮುದಾಯವನ್ನು ನಾಶ ಮಾಡುತ್ತಾರೆ. ನೂರಾರು ಜನ ಕುಹಕಿ ಮಂತ್ರಿಗಳಿಗಿಂತ ತರಬೇತಿ ಪಡೆದ ಒಬ್ಬ ರಾಜನು ಎಷ್ಟೋ ಪಾಲು ಉತ್ತಮ. ಪರೀಕ್ಷಿತ ಮಹಾರಾಜನಂತಹ ಏಕಾಧಿಕಾರಿ ವ್ಯವಸ್ಥೆಯ ದೊರೆಯನ್ನು ತೆಗೆದುಹಾಕುವುದರಿಂದ ಅಪಾರ ಜನಸ್ತೋಮವು ಕಲಿಯುಗದ ಆಕ್ರಮಣಕ್ಕೆ ಗುರಿಯಾಗುವುದು ಎಂಬುದನ್ನು ಇಲ್ಲಿ ಸೂಚಿಸಲಾಗಿದೆ. ಬಹಿರಂಗವಾಗಿ ಪ್ರಚಾರಗೊಳ್ಳುವ ಪ್ರಜಾಪ್ರಭುತ್ವದಿಂದ ಪ್ರಜೆಗಳು ಎಂದಿಗೂ ಸುಖಿಗಳಾಗುವುದಿಲ್ಲ. ರಾಜರಹಿತ ಆಡಳಿತದ ಅಂತಹ ಪರಿಣಾಮವನ್ನು ಮುಂದಿನ ಶ್ಲೋಕಗಳಲ್ಲಿ ವಿವರಿಸಲಾಗಿದೆ. ಮುಂದಿನ ಶ್ಲೋಕ 44ನೇ ಶ್ಲೋಕ. ತದದ್ಯನಃ ಪಾಪಮುಪೈತ್ಯನನ್ವಯಂ ಯನ್ನಷ್ಟನಾಥಸ್ಯ ವಸೋರ್ವಿಲುಂಪಕಾತ್ ಪರಸ್ಪರಂ ಘ್ನಂತಿ ಶಪಂತಿ ವೃಜಂತೆ ಪಶೂನ್ ಸ್ತ್ರಿಯೋರ್ಥಾನ್ ಪುರುದಸ್ಯ ವೋ ಜನಾಃ. ರಾಜಪದ್ಧತಿಯನ್ನು ರದ್ದುಗೊಳಿಸಿದ ಕಾರಣ ಕಳ್ಳಕಾಕರು ಜನರ ಸಂಪತ್ತನ್ನು ಕೊಳ್ಳೆ ಹೊಡೆಯುತ್ತಾರೆ. ಆಗ ದೊಡ್ಡ ಸಾಮಾಜಿಕ ಗ್ಲಾನಿ ಉಂಟಾಗುತ್ತದೆ. ಜನರು ಕೊಲೆಯಾಗುತ್ತಾರೆ, ಹಲ್ಲೆಗೆ ಒಳಗಾಗುತ್ತಾರೆ, ಪಶುಗಳು ಮತ್ತು ಸ್ತ್ರೀಯರನ್ನು ಅಪಹರಿಸಲಾಗುತ್ತದೆ. ಈ ಎಲ್ಲ ಪಾಪಗಳಿಗೆ ನಾವು ಹೊಣೆಗಾರರಾಗುತ್ತೇವೆ. ಈ ಶ್ಲೋಕದಲ್ಲಿ ನಾವು ಎಂಬ ಪದ ಬಹಳ ಮಹತ್ವದ್ದು. ರಾಜಪದ್ಧತಿಯ ಆಡಳಿತವನ್ನು ನಾಶಪಡಿಸಿ ಪ್ರಜೆಗಳ ಸಂಪತ್ತನ್ನು ಸಾಮಾನ್ಯವಾಗಿ ಲೂಟಿ ಮಾಡುವಂತಹ ಪ್ರಜಾಪ್ರತಿನಿಧಿ ಎಂದು ಹೇಳಿಕೊಳ್ಳುವವರಿಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಬ್ರಾಹ್ಮಣ ಸಮಾಜವೇ ಹೊಣೆ ಎಂದು ಆ ಋಷಿಯು ಸರಿಯಾಗಿಯೇ ಹೇಳಿದ್ದಾನೆ. ಪ್ರಜಾಪ್ರತಿನಿಧಿಗಳೆಂದು ಹೇಳಿಕೊಳ್ಳುವವರು ಪ್ರಜೆಗಳ ಏಳಿಗೆಯ ಹೊಣೆಯನ್ನು ವಹಿಸಿಕೊಳ್ಳದೆ ಆಡಳಿತ ಯಂತ್ರವನ್ನು ಮಾತ್ರ ಕೈವಶ ಮಾಡಿಕೊಳ್ಳುತ್ತಾರೆ. ಪ್ರತಿಯೊಬ್ಬನೂ ಸ್ವಾರ್ಥ ಸಾಧನೆಗಾಗಿ ಅಧಿಕಾರ ಸ್ಥಾನವನ್ನು ವಶಪಡಿಸಿಕೊಳ್ಳುತ್ತಾನೆ. ಹೀಗೆ ಪ್ರಜೆಗಳ ಮೇಲೆ ತೆರಿಗೆಯ ಭಾರ ಹೊರಿಸಲು ಒಬ್ಬ ರಾಜನ ಬದಲು ಅನೇಕ ಹೊಣೆಗೇಡಿ ರಾಜರು ಪ್ರವರ್ಧಮಾನಕ್ಕೆ ಬರುತ್ತಾರೆ. ಒಳ್ಳೆಯ ರಾಜಪದ್ಧತಿಯ ಗೈರು ಹಾಜರಿಯಲ್ಲಿ ಸಂಪತ್ತು, ಪಶು ಮತ್ತು ಸ್ತ್ರೀಯರು ಅಪಹೃತರಾಗಿ ಪ್ರತಿಯೊಬ್ಬನೂ ಮತ್ತೊಬ್ಬನ ಕ್ಷೋಭೆಗೆ ಕಾರಣನಾಗುತ್ತಾನೆ ಎಂಬ ಬಗ್ಗೆ ಇಲ್ಲಿ ಮುನ್ಸೂಚನೆಯನ್ನು ನೀಡಲಾಗಿದೆ. ಈ ರೀತಿಯಾಗಿ 1ನೇ ಸ್ಕಂದದ 18ನೇ ಅಧ್ಯಾಯದ 44 ಶ್ಲೋಕಗಳನ್ನು ನಾವೀಗ ಮುಗಿಸಿದ್ದೇವೆ. ಮುಂದಿನ ಶ್ಲೋಕಗಳ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.